ವಿಶ್ವ ಜಲ ದಿನಾಚರಣೆಯ ನಿಮಿತ್ತ ಇಂದು ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಭವನದಲ್ಲಿ ಜರುಗಿತು. ಹುಕ್ಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಹುಕ್ಕೇರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ತಾಲೂಕಾ ಆಡಳಿತ ಶಿಕ್ಷಣ ಇಲಾಖೆ, ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆಯನ್ನ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶರಾದ ಕೆಎಸ್ ರೊಟ್ಟೀರ್, ನೀರು ಮಾನವನ ಜೀವನಕ್ಕೆ ಅತಿ ಮುಖ್ಯವಾಗಿದೆ. ನೀರನ್ನ ನಿಯಮಿತವಾಗಿ ಮಿತವಾಗಿ ಬಳಸಿ ಸಂಗ್ರಹಿಸುವುದು ಅವಶ್ಯಕವಾಗಿದೆ. ನಿಸರ್ಗ ಹಾನಿಕಾರಕ ಪ್ಲಾಸ್ಟಿಕ್ ಬಳಸುವುದರಿಂದ ನೀರು ಕಲುಷಿತವಾಗುತ್ತದೆ. ಇದರಿಂದ ಹಲವಾರು ರೋಗಗಳು ಕಾರಣವಾಗಬಹುದು. ಕಾರಣ ನೀರನ್ನ ನೋಡಿಕೊಂಡು ಮಿತವಾಗಿ ಬಳಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು. ನಂತರ ಜಲಸಂಪನ್ಮೂಲ ಶ್ರೀಶೈಲ್ ಮಣಗುತ್ತಿ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಉಪನ್ಯಾಸ ನೀಡಿದರು. ಭೂಮಿ ಮೇಲೆ ಬದುಕುವ ಪ್ರತಿ ಜೀವಕ್ಕೂ ಗಿಡಮರಗಳ ಸೇರಿದಂತೆ ಕಾರ್ಖಾನೆಗಳು ನೀರಿನ ಅವಶ್ಯಕವಾಗಿದೆ. ಕಾರಣ ನಾವು ನೀರನ್ನ ಹಿತವಾಗಿ ಬಳಸಿ ಮುಂದಿನ ಪೀಳಿಗೆಗೂ ಸಂಗ್ರಹಿಸುವುದು ಅವಶ್ಯಕವಾಗಿದೆ. ಹಾಗೆ ಗುಡ್ಡದಿಂದ ಬರುವ ನೀರು ಬದು ನಿರ್ಮಿಸುವುದು ಹಾಗೂ ಕೆರೆಕಟ್ಟೆ ನಿರ್ಮಿಸುವುದು, ಸುತ್ತಮುತ್ತಲು ಗಿಡಗಳನ್ನ ನೆಡುವುದು ಎಂದರು. ವೇದಿಕೆ ಮೇಲೆ ಕಿರಿಯ ನ್ಯಾಯಾಧೀಶ ಕೆ ಅಂಬಣ್ಣ, ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧಿಕಾರಿ ವಿಜಯ್ ಮಿಶ್ರಕೋಟಿ, ನ್ಯಾಯವಾದಿ ಸಂಘದ ಅಧ್ಯಕ್ಷ ಅನೀಸ್ ವಂಟಮೂರಿ, ಆಫರ್ ಸರ್ಕಾರಿ ನ್ಯಾಯವಾದಿಗಳ ಎಸ್ಸಿ ಕರೋಶಿ, ಶೇಖರ್ ಬಡಗಾವಿ, ಕಾರ್ಯದರ್ಶಿ ಎಸ್ಜಿ ನದಾಫ್, ಬಿಇಒ ಪ್ರಭಾವತಿ ಪಾಟೀಲ್. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಮತ್ತು ಇಂಡಸ್ಟ್ರಿಯಲ್ ಹೆಚ್ಚಾದಂಗೆ, ಬಳಕೆದಾರರಿಗೆ ಹೆಚ್ಚಾದಂಗೆ ನಮ್ಮ ಇರುವಂತ ನೀರು ನಮಗೆ ಕೊರತೆ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಒಂದು ಒಳ್ಳೆ ಪ್ಲಾನ್ ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಪ್ರಯತ್ನ ಮಾಡಿ ಒಳ್ಳೆ ಪ್ಲಾನ್ ಮಾಡಿದೆ. ಅದಕ್ಕೆ ನಾವು ಎಲ್ಲ ಕಾರ್ಯರೂಪ ತಂದು ಒಂದು ಅದನ್ನ ಕೊರತೆ ಆಗದಂತ ಮುಂದಿನ ಪೀಳಿಗೆಗೆ ಯಾವ ಒಳ್ಳೆ ಪ್ರಮಾಣದಲ್ಲಿ ನೀರು, ಒಳ್ಳೆ ಶುದ್ಧ ನೀರು ಸಿಗುವಂತ ಎಲ್ಲರಿಗೂ ಅದಕ್ಕೆ ಪ್ಲಾನ್ ಮಾಡಿದ ಪ್ರಕಾರ ಎಲ್ಲ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ಅದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದರಂತೆ ಕೇಂದ್ರ ಸರ್ಕಾರ ನಮ್ಗೆ ಈಗ ಜಲ ಜೀವನ್ ಮಿಷನ್ ಅಂದ್ರೆ ಪ್ರತಿಯೊಂದು ಮನೆಗೆ ನಳಗಳನ್ನು ಕೊಟ್ಟು ಶುದ್ಧವಾದ ನೀರು ಸರಬರಾಜು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದೆ. ದೇಶಾದ್ಯಂತ 1,16,00,000 ಮನೆಗಳಿಗೆ ಅದರಲ್ಲಿ ಈಗ 75% ನಾವು ಸಾಧನೆ ಮಾಡಿದ್ದೀವಿ. ಮತ್ತು ನಮ್ಮ ತಾಲೂಕಿನಲ್ಲಿ 90,000 ಮನೆಗಳಲ್ಲಿ ಈಗಾಗಲೇ 70,000 ಮನೆಗಳಿಗೆ, 70ರಿಂದ 72,000 ಮನೆಗಳಿಗೆ ನಾವು ಮನೆ ನೀರು ಸಂಪರ್ಕ ಕೊಟ್ಟಿವಿ. ಮತ್ತು ನಮ್ಮಲ್ಲಿರುವ ನಮ್ಮ ತಾಲೂಕಿನ 5 ಬಹುಗ್ರಾಮ ಕುಡಿಯುವ ನೀರಿನಿಂದ ಫಿಲ್ಟರ್ ಮಾಡಿದ್ದು ಶುದ್ಧವಾದ ನೀರನ್ನು ಪ್ರತಿದಿನ ಟೆಸ್ಟ್ ಮಾಡ್ತೀವಿ, ಪ್ರತಿ ವಾರನೂ ಟೆಸ್ಟ್ ಮಾಡ್ತೀವಿ, ರಾ ವಾಟರ್ ಟೆಸ್ಟ್ ಮಾಡ್ತೀವಿ. ಎಲ್ಲ ಟೆಸ್ಟ್ ಮಾಡಿ ಮನೆ ಮನೆಗೆ ನೀರು ಮುಟ್ಟಿಸುತ್ತ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಕೊಳೆ ಬಾವಿ ಅವಲಂಬಿತ ಗ್ರಾಮಗಳಿಗೆ ನಾವು ವಿಶೇಷ ಗ್ರಾಮ ಪಂಚಾಯತಿಯಲ್ಲಿ ಅರಿವು ಮೂಡಿಸಿ ಒಳ್ಳೆ ನೀರು ಕೊಡ್ಲಿಕ್ಕೆ ಬ್ಲೀಚಿಂಗ್ ಪೌಡರ್ ಎಲ್ಲ ಅದನ್ನ ಹಾಕಿ ಕೊಡುವಂತಹ ಕಾರ್ಯಕ್ರಮ ಹಾಕೊಂಡಿದ್ವಿ. ಅದರಂತೆ ಈ ಜಲಮೂಲ ಕಲುಷಿತ ಅನ್ನೋದೊಂದು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರತಿ ಗ್ರಾಮದಲ್ಲಿ ನಿಮ್ಮಂತ ಬೂದು ನೀರು ಬರ್ತದೆ ಗ್ರಾಮದ, ಅದನ್ನ ನಾವು ಡೈರೆಕ್ಟ್ ನಾಲಾ ಹಳ್ಳಿಗೆ ಹೋಗಬಾರದು. ಅದ್ರ ಸಂಬಂಧ ನಾವು ವಿಶೇಷ ಕೇಂದ್ರ ಸರ್ಕಾರ ಅಲ್ಲಿ ತಾಂತ್ರಿಕ ಶಾಖೆ ಒಂದು ಕಾರ್ಯಕ್ರಮ ಹಾಕಿಕೊಟ್ಟಿದೆ, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅದರಲ್ಲಿ ನಾವು ಅದರ ಸ್ಟ್ರಕ್ಚರ್ ಮಾಡೋದ್ರಿಂದ ನೀರು ಸ್ವಲ್ಪ ಫಿಲ್ಟರ್ ಆಗಿ ಹಳ್ಳಕ್ಕೆ ಒಳ್ಳೆ ನೀರು ಹೋಗಿ ಮುಂದೆ ಜಲಮೂಲ ಎಲ್ಲೋ ಕಲುಷಿತ ಆಗಬಹುದಂತ ಒಂದು ಕಾರ್ಯಕ್ರಮ ಐತಿ. ಆ ಕಾರ್ಯಕ್ರಮ ಈಗಾಗಲೇ ನಾವು ಸುಮಾರು 80% ನಾವು ಅದರಿಂದ ನಮ್ಮ ಈ ಹಳ್ಳಗಳೆಲ್ಲ ಅವು ಸ್ವಲ್ಪ ಜಲಮೂಲ ಕಲುಷಿತ ಆಗದಂತೆ ಆಗ್ತದೆ. ಈಗ ಅದರಲ್ಲಿ ಈಗ ನಾವೆಲ್ಲರೂ ಜವಾಬ್ದಾರಿ ಇರಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮ ಅಗದಿ ಚೆನ್ನಾಗಿ ಹೇಳಿದ್ರು. ಆದ್ರೆ ನೀವೆಲ್ಲ ಕೇಳ್ಬೋದು, ಪ್ಲಾಸ್ಟಿಕ್ ಹೆಚ್ಚಿಗೆ ಬಳಸಿ ನೀರು ಕಲಿಸಿದ ಹಾಗೆ ನೋಡ್ತೀವಿ. ನಮ್ಮ ಮನಸ್ಸು ಸಾಕಷ್ಟು ಅದ್ರ ಬಗ್ಗೆ ಜ್ಞಾನ ಕೊಟ್ಟು ಅದಕ್ಕೆಲ್ಲ ಅವ್ರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ನೀವೆಲ್ಲ ಒಂದು ಶೋಭೆ ತಂದಿದ್ದೀರಿ. ಅದಕ್ಕೆ ಎಲ್ಲರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ಹೇಳಿ ವಿಶ್ವ ಜಲ ದಿನ ಉದ್ಘಾಟಕರಾಗಿ ಆಗಮಿಸಿದಂತಹ
ಶ್ರೀ ಕೆ.ಎಸ್. ರೊಟೇಶ್ ಸರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಇವರಿಗೆ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಹುಕ್ಕೇರಿ ಮತ್ತು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಹುಕ್ಕೇರಿ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಸರ್. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ವಿಜಯ ವಿಶ್ವಕೋಟಿ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಸರ್. ಅದೇ ರೀತಿ ವೇದಿಕೆ ಹಂಚಿಕೊಂಡಂತಹ ಎಲ್ಲ ಪ್ಯಾನಲ್ ವಕೀಲರು, ತಾಲೂಕು ಕಾನೂನು ಸೇವಾ ಸಮಿತಿ ಹುಕ್ಕೇರಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಲಾಖೆಯ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ಅಂತಿಮ ವಿದಾಯ ಆಗೋಣ. ನಮಸ್ಕಾರ. ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ಕೆ.ಎಸ್. ರೊಟೇಶ್ ಸರ್ ಈ ಕಾರ್ಯಕ್ರಮದ ಕುರಿತು ನಮಸ್ಕಾರಗಳು. ಇವತ್ತಿನ ದಿನ ವಿಶ್ವ ಜಲ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಶ್ರಯರಾದಂತಹ ಗೌರವಾನ್ವಿತರಾದಂತಹ ಅನೀಸ್ ವಲ್ಟೂರಿ ವಕೀಲರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಎಸ್.ಜಿ. ನದಾಮ್ ಅವರೇ ಮತ್ತು ಸರ್ಕಾರಿ ವಕೀಲರಾದಂಥ ಎಸ್.ಸಿ. ಕರೋಶಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ